ಎಲ್ರಿಗೂ ನಮಸ್ಕಾರ. ಪಾರ್ಲರ್ಗೆ ಹೋಗ್ದಲೇ ನಾವು ಮನೆಯಲ್ಲಿ ಫೇಸ್ನ ಗ್ಲೋ ಮಾಡೋದು ಹೇಗೆ ನಾನಿವತ್ತು ಹೇಳ್ಕೊಡ್ತೀನಿ. ನೋಡಿ, ನನ್ನ ಫೇಸು ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ, ಪಿಂಕಿಶ್ ಆಗಿ ಕಾಣ್ತಾ ಇದೆ. ನಾನು ಹಚ್ಚಿರೋದು ಒಂದು ಬೀಟ್ರೋಟ್ ಪ್ಯಾಕು. ಇದನ್ನು ಹೇಗೆ ಮಾಡೋದು ಅಂದ್ಬಿಟ್ಟು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಒಂದು ಅರ್ಧದಷ್ಟು ಬೀಟ್ರೋಟ್ನ ಏನು ಜ್ಯೂಸ್ ಮಾಡಿಕೊಂಡೆ, ಪ್ಯೂರಿ ಮಾಡ್ಕೊಂಬಿಟ್ಟು ಅದನ್ನು ನಾನು 2 ಸ್ಪೂನಷ್ಟು ಬೀಟ್ರೋಟ್ ರಸನ ತಗೊಂಡು ನಾನು ಹಾಕ್ಕೊಳ್ತೀನಿ. ಈ ಒಂದು ಬೀಟ್ರೋಟ್ ರಸನ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ನೆಕ್ಸ್ಟು ಪಿಂಕಿಶ್ ಆಗುತ್ತೆ. ನೆಕ್ಸ್ಟು ಅರ್ಧ ಸ್ಪೂನಷ್ಟು ನಾನು ಗ್ಲಿಸರಿನ್ನ ಹಾಕ್ಕೊತಾ ಇದ್ದೀನಿ. ಗ್ಲಿಸರಿನ್ನ ಹಾಕೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋಂಥ ರಿಂಕಲ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅರ್ಧ ಸ್ಪೂನಷ್ಟು ನಾನು ಗ್ಲಿಸರಿನ್ನ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ನಾನು ಅರ್ಧ ಸ್ಪೂನಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಮಾಯ್ಶ್ಚರೈಸರ್ ಆಗುತ್ತೆ. ಹಾಗಾಗಿ ಪ್ಯೂರ್ ಕೊಬ್ಬರಿ ಎಣ್ಣೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಈ ಒಂದು ಮೂರನ್ನು ಮಿಶ್ರಣ ಮಾಡ್ಕೊತಾ ಇದ್ದೀನಿ. ನಂತರದಲ್ಲಿ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಇವತ್ತು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ, ನೆಕ್ಸ್ಟು ಗ್ಲೋ ಆಗುತ್ತೆ. ಈ ಒಂದು ಫೇಸ್ ಪ್ಯಾಕು ನಿಜಕ್ಕೂ ನಿಮಗೆ ಒಂದು ಆಶ್ಚರ್ಯವಾದ ರೀತಿಯಲ್ಲಿ ಗ್ಲೋ ಕೊಡುತ್ತೆ. ಪಾರ್ಲರ್ಗೆ ಹೋಗ್ದಲೇ ನಾವು ಈ ಒಂದು ಪ್ಯಾಕ್ನ ಪ್ರತಿ ವಾರಕ್ಕೊಂದ್ಸಲಿ ಹಚ್ಚೋದ್ರಿಂದ ನಮ್ಮಲ್ಲಿರೋಂಥ ಏನು ಸ್ಕಿನ್ ರಿಂಕಲ್ಸ್ ಆಗಿರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸ್ಕಿನ್ನು ಮಾಯ್ಶ್ಚರೈಸಿಂಗ್ ಕೂಡ ಆಗುತ್ತೆ. ಇದು ಡ್ರೈ ಸ್ಕಿನ್ನವ್ರು ಹಾಕ್ಕೊಳ್ಬೇಕಾಗುತ್ತೆ. ಆಯಿಲಿ ಸ್ಕಿನ್ನವರು ಸ್ವಲ್ಪ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೀವು ಡ್ರೈ ಸ್ಕಿನ್ನವ್ರು ಮಾತ್ರ ಯೂಸ್ ಮಾಡ್ಬೋದು ಇದನ್ನು. ಈ ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು 1/4 ಗಂಟೆವರೆಗೂ ಇದನ್ನು ಹಚ್ಚಿ ಬಿಡಬೇಕಾಗುತ್ತೆ. ಇದು ಡ್ರೈ ಆಗೋಕ್ಕೆ 1/4 ಗಂಟೆ ಬೇಕಾಗುತ್ತೆ. ಡ್ರೈ ಆದ ನಂತರ ನೀವು ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಬಿಸಿ ನೀರಲ್ಲಿ ಫೇಸ್ನ ತೊಳ್ಕೊಳ್ಬೇಡ್ದು. ಹಾಗಾಗಿ ತಣ್ಣೀರನ್ನು ಯೂಸ್ ಮಾಡಬೇಕಾಗುತ್ತೆ. ತಣ್ಣೀರು ಅಥವಾ ಬೆಚ್ಚಗಿನ ನೀರಲ್ಲಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.